What do you think? Is it easier to be a husband or to be a wife? ನೀವೇನಂತೀರಾ, ಹೆಂಡತಿಯಾಗಿರೋದು ಸುಲಭನಾ, ಗಂಡನಾಗಿರೋದು ಸುಲಭನಾ? I'll tell you, is it easier to find the way in a middle of a forest or just to follow somebody? Which is easier? ಒಂದು ಕಾಡಿನಲ್ಲಿ ದಾರಿ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ದಾರಿ ಹುಡುಕಬೇಕು ಅಂದರೆ ನಾವೇ ಹುಡುಕೋದಕ್ಕಿಂತ ಯಾರು ಮುಂದೆ ಹೋದರೆ ಒಳ್ಳೇದಲ್ವಾ? The world is like a forest. ಈ ಲೋಕ ಅನ್ನೋದು ಒಂದು ದೊಡ್ಡ ಕಾಡಿದ್ದ. Your husband has to find the way and lead. ಆ ಒಂದು ಗಂಡನಾದವನು ದಾರಿ ಹುಡುಕಿ ನಡೆಸಬೇಕು. He has to find a job, find a house, so many things he has to do. ಅವನು ಕೆಲಸ ಹುಡುಕಬೇಕು, ಮನೆ ಹುಡುಕಬೇಕು, ಬಹಳ ಕೆಲಸಗಳನ್ನು ಮಾಡಬೇಕು. You just got to follow. ನೀವು ಬರೀ ಹಿಂಬಾಲಿಸಬೇಕು. It's really much easier. ಇದು ಬಹಳ ಸುಲಭವಾದದ್ದು. But you may say, but I have to keep on obeying. ನಾನು ಯಾವಾಗಲೂ ವಿಧೇಯಳಾಗ್ತಾ ಇರಬೇಕು. The Bible says, let the wife be subject to the husband as the church is to Christ. ಸತ್ಯವೇದ ಹೇಳುತ್ತೆ, ಸಭೆಯು ಹೇಗೆ ಕ್ರಿಸ್ತನಿಗೆ ಅಧೀನರಾಗಿದೆಯೋ ಹಾಗೆ ಹೆಂಡತಿಯು ಗಂಡನಿಗೆ ಅಧೀನರಾಗಿರಬೇಕು. Now a lot of people don't like the word submission. ಬಹಳಷ್ಟು ಜನ ಇಷ್ಟಪಡೋದಿಲ್ಲ ಈ ವಾಕ್ಯ ವಿಧೇಯಳಾಗಿರೋದು, ಅಧೀನರಾಗಿರೋದು. That's like some dirty word. ಅದು ಒಂದು ಕೆಟ್ಟ ಪದದ ಥರ ಯೋಚನೆ ಮಾಡ್ತಾರೆ. And a lot of wives don't like that. A lot of wives don't like that word. ಆ ಒಂದು ಪದವನ್ನು, ವಿಧೇಯತೆ, ಅಧೀನತ್ವವನ್ನು ಬಹಳಷ್ಟು ಹೆಂಡತಿಯರು ಇಷ್ಟಪಡೋದಿಲ್ಲ. You say, why should I submit? I'm equal to my husband. ನಾನು ಯಾಕೆ ವಿಧೇಯಳಾಗಬೇಕು? ನಾನು ಗಂಡನಿಗೆ ಸಮನಾಗಿರೋಳಲ್ಲ. Okay. ಸರಿ. I want to ask you sisters. ನಾನು ಸಹೋದರಿಯರಿಗೊಂದು ಕೇಳಕ್ಕೆ ಇಷ್ಟ. Can you follow the example of Jesus? ನೀವು ಕ್ರಿಸ್ತನ, ಯೇಸುವಿನ ಒಂದು ಉದಾಹರಣೆಯನ್ನ ಅನುಸರಿಸಲಿಕ್ಕೆ ಇಷ್ಟಪಡ್ತೀರಾ? What did I tell all the husbands? You must follow the example of Jesus. ನಾನು ಗಂಡಂದರಿಗೆ ಏನು ಹೇಳಿದೆ? ನೀವು ಯೇಸುವಿನ ಉದಾಹರಣೆಯನ್ನ ಅನುಸರಿಸಬೇಕು. Now I'm going to tell the wives also. ನಾನು ಹೆಂಡತಿಯರಿಗೂ ಕೂಡ ಅದೇ ಹೇಳ್ತೀನಿ, ಯೇಸುವಿನ ಉದಾಹರಣೆಯನ್ನ ಅನುಸರಿಸಿ. You must follow the example of Jesus. ಯೇಸುವಿನ ಒಂದು ಉದಾಹರಣೆಯನ್ನ ಅನುಸರಿಸಿ. In 1 Corinthians chapter 11, 1 ಕೊರಿಂಥ 11ನೇ ಅಧ್ಯಾಯ ನೋಡಿ. We read here, ಇಲ್ಲಿ ಓದ್ತೀವಿ ನಾವು, that verse 3, 3ನೇ ವಚನ. It's very interesting. ಬಹಳ ಅದ್ಭುತವಾದದ್ದು ಇದು. Man is the head of a woman, like God the Father is the head of Christ. ಇಲ್ಲಿ ಪ್ರತಿ ಪುರುಷನು ಕ್ರಿಸ್ತನ ತಲೆ, ಸ್ತ್ರೀಗೆ ಪುರುಷನ ತಲೆ ಅಂತ. No, you didn't read it. Just follow just say what I say. Man is the head of the woman. So ಒಬ್ಬ ಗಂಡನು ಒಬ್ಬ ಹೆಂಡತಿಗೆ ತಲೆಯಾಗಿದ್ದಾನೆ. That's what's written here. ಇದೇ ಬರೆದಿದೆ. Just like God is the head of Christ, the Father is the head of Christ. ತಂದೆಯು, ಪರಲೋಕ ತಂದೆಯು ಕ್ರಿಸ್ತನಿಗೆ ತಲೆಯಾಗಿರೋ. That's in that verse. In the second part of that verse, if you read it, it's right there. ಆ ವಚನದಲ್ಲಿ ಇಲ್ಲಿ ಇದೆ ಹೀಗೆ. Man is the head of the woman and God is the head of Christ. ಸ್ತ್ರೀಗೆ ಪುರುಷನ ತಲೆ, ಕ್ರಿಸ್ತನಿಗೆ ದೇವರ ತಲೆ ಆಗಿದ್ದಾನೆ. So is Jesus equal with the Father? ಯೇಸು ತಂದೆಗೆ ಸಮನಾದವನ? Yes or no? ಹೌದಾ ಇಲ್ವಾ? Yes. ಹೌದು. For all eternity he is equal. ಎಲ್ಲ ನಿತ್ಯತ್ವಕ್ಕೆ ಆತನು ಸಮನಾದವನು. Then why did he submit? ಮತ್ತೆ ಯಾಕೆ ಆತನಿಗೆ ವಿಧೇಯನಾದನು? Why did he say, even though the Father is my equal, I'll make him my head? ಸೊ ನಮ್ಮ ತಂದೆ ನನಗೆ ಸಮನಾದನಾಗಿದ್ರೂ ಆತನನ್ನ ನಾನು ತಲೆಯನ್ನಾಗಿ ಮಾಡ್ತೀನಿ. That means I will submit to whatever he says. ಅದರ ಅರ್ಥ ಏನಂದ್ರೆ, ಆತ ಏನು ಹೇಳಿದ್ರು ನಾನು ಮಾಡ್ತೇನೆ, even when it was difficult. ಕಷ್ಟ ಆದರೂ ಸಹ. In Gethsemane, it was so difficult for him, but he said, I will do what my Father says. ಗೆತ್ಸೆಮನೆಯಲ್ಲಿ ಎಷ್ಟು ಕಷ್ಟ ಆದರೂ ವಿಧೇಯನಾಗಲಿಕ್ಕೆ ನಾನು ತಂದೆ ಹೇಳಿದಾಗೆ ಮಾಡ್ತೀನಿ ಅಂತ ಹೇಳಿದೆ. What an example in submission to somebody who is equal to. ಎಂಥ ಒಳ್ಳೆ ಉದಾಹರಣೆ ಈ ಅಧೀನತ್ವಕ್ಕೆ, ತನಗೆ ಸಮನಾದವನಿಗೆ ಅಧೀನನಾಗೋದು. So your husband is your equal. ನಿಮ್ಮ ಗಂಡಂದಿರು ನಿಮಗೆ ಸಮನಾದವರೇ. I believe that all men and women are equal. ನಾನು ನಂಬುತ್ತೇನೆ, ಎಲ್ಲ ಗಂಡಂದಿರು ಹೆಂಡತಿಯರು ಸಮನಾದವರು. But still God asks the woman to submit to the man, just like he asked Jesus to submit to him.
ಆದರೂ ದೇವರು ಒಬ್ಬ ಹೆಂಡತಿಯನ್ನು ಗಂಡನಿಗೆ ಅಧೀನಲಾಗಿ ಬಯಸ್ತಾರೆ. ಹೇಗೆ ಅಂದರೆ ಯೇಸು ತಂದೆಗೆ ಹೇಗೆ ಅಧೀನರಾದರೂ ಹಾಗೆ. Oh, that's a wonderful example to follow. ಅದು ಬಹಳ ಒಳ್ಳೆಯ ಉದಾಹರಣೆ So I ಅನುಸರಿಸಲಿಕ್ಕೆ. told the husbands to follow Jesus' example. ನಾನು ಹೇಳಿದೆ ಗಂಡಂದಿರಿಗೆ ಯೇಸುವಿನ And ಉದಾಹರಣೆ. now I'm telling the wives also, follow Jesus' example. There's no better example than that. ನಾನು ಹೆಂಡತಿಯರಿಗೆ ಹೇಳ್ತೀನಿ ಯೇಸುವಿನ ಉದಾಹರಣೆಯನ್ನೇ ಅನುಸರಿಸಿ. Now if you don't follow Jesus' example, ನೀವು ಯೇಸುವಿನ ಉದಾಹರಣೆಯನ್ನು ಅನುಸರಿಸಲಿಲ್ಲ then you will follow the devil's example. ನಂತರ ಇಲ್ಲ ಅಂದ್ರೆ ನೀವು ಸೈತಾನ್ನ ಒಂದು ಉದಾಹರಣೆಯನ್ನು ಅನುಸರಿಸ್ತೀರಿ. What is the devil's example? ಸೈತಾನ್ನ ಉದಾಹರಣೆ ಏನು? He said, I'm not going to submit to God. ನಾನು ದೇವರಿಗೆ ಅಧೀನನಾಗೋದಿಲ್ಲ. Some women talk like that. ಕೆಲವು ಹೆಂಗಸರು ಹಾಗೆ ಮಾತಾಡ್ತಾರೆ. Then they are following the devil. ಅವರು ಸೈತಾನ್ನ ಅನುಸರಿಸ್ತಾ ಇದ್ದಾರೆ. If you want to follow Jesus, you say, I'll submit to God. ನೀವು ಯೇಸುವಿನ ಮಾದರಿಯನ್ನು ಅನುಸರಿಸಬೇಕು ಅಂದ್ರೆ ದೇವರಿಗೆ ಒಳಪಡ್ತೀನಿ ಅಂತ. Father is the head of Christ and the man is the head of the woman. ತಂದೆಗೆ ಕ್ರಿಸ್ತನು ಅಧೀನನಾಗ್ತಾನೆ, ಹಾಗೆ ಗಂಡನಿಗೆ ಹೆಂಡತಿ ಅಧೀನಲಾಗಬೇಕು. So that is the example we have. ಆ ಒಂದು ಉದಾಹರಣೆ ನಮಗಿದೆ. So it's a wonderful example to follow, the example of Jesus submitting to the Father. ಇಲ್ಲಿ ಯೇಸು ತಂದೆಗೆ ಅಧೀನನಾದ ಉದಾಹರಣೆಯನ್ನು ಅನುಸರಿಸುವುದು ಬಹಳ ಉತ್ತಮ. So don't think of submission as a disgraceful thing. ಅಧೀನತೆ ಅನ್ನೋದು ಬಹಳ ನಿಕೃಷ್ಟ ಕೆಲಸ, ಒಳ್ಳೆಯದಲ್ಲ ಅನ್ನೋದು. Rebellion against authority, that's a disgraceful thing because that's what the devil did. ನೀವು ಅಧಿಕಾರಕ್ಕೆ ಎದುರು ಬೀಳೋದು ಅದು ಒಂದು ದುಷ್ಕೃತ್ಯ. But submission is a glorious thing. ವಿಧೇಯತರಾಗಿರೋದು ಅದು ಮಹಿಮಾ ಕೆಲಸ. ಅದು Jesus gave us the great example. ಯೇಸು ಒಂದು ಒಳ್ಳೆಯ ಉದಾಹರಣೆಯನ್ನು. I want to tell you another thing. ಇನ್ನೊಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೇನೆ. The first sin committed in this universe was not adultery or murder. ಮೊದಲ ಪಾಪ ಈ ಲೋಕದಲ್ಲಿ ಮಾಡಿದ್ದು ಇದು ವ್ಯಭಿಚಾರ ಅಲ್ಲ, ಕೊಲೆ ಅಲ್ಲ. It was not even Adam's sin. ಆದಾಮನ ಪಾಪ ಕೂಡ ಅಲ್ಲ. It was the sin of the head of the angels who became the devil. ಒಂದು ದೂತರ ನಾಯಕನಾದವನು ಮಾಡಿದಂಥದ್ದು ಅವನು ಸೈತಾನನಾದನು. What was that sin? ಅದು ಎಂತಹ ಪಾಪ? It was the sin of rebellion against authority. ಅಧಿಕಾರದ ವಿರುದ್ಧವಾಗಿ ಎದುರು ಬೀಳುವಂತಹ ಪಾಪ ಅದು. So that is the first sin committed in the universe. ಈ ಒಂದು ಲೋಕದಲ್ಲಿ ಮಾಡಿದ ಮೊದಲ ಪಾಪ. And that is what brought all the confusion into the world. ಅದರಿಂದ ಎಷ್ಟೊಂದು ತೊಂದರೆಗಳು ಬಂದಿದೆ. So when Jesus came to save the world from that problem, ಆ ಒಂದು ಗಲಿಬಿಲಿ ಅಥವಾ ಸಮಸ್ಯೆಯಿಂದ ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಬಂದರು. He had to do the opposite of what the devil did. ಅಲ್ಲಿ ಒಂದು ಸೈತಾನ ಮಾಡಿದಂಥದ್ದಕ್ಕೆ ವಿರುದ್ಧವಾಗಿ ಯೇಸು ಮಾಡಬೇಕಾಗಿತ್ತು. Instead of rebelling, he submitted. ಅದು ಎದುರು ಬೀಳೋದ ಬದಲಿಗೆ ವಿಧೇಯನಾದನು. Not for one day. ಒಂದು ದಿವಸ ಅಲ್ಲ, 33.5 years he submitted. 33.5 ವರ್ಷ ಅವರು ವಿಧೇಯರಾಗಿ. And if he had lived 100 years, he would have submitted for 100 years. ಅವರು 100 ವರ್ಷ ಇರಬೇಕಾಗಿದ್ರೆ 100 ವರ್ಷನೂ ವಿಧೇಯರಾಗಿರ್ತಾರೆ. To show us submission is a wonderful thing. ನಮಗೆ ತೋರಿಸಲು ವಿಧೇಯತೆ ಅನ್ನೋದು ಅದ್ಭುತವಾದ ಕೆಲಸ. You sisters have a wonderful opportunity to show that in your home. ನಿಮ್ಮ ಮನೆಯಲ್ಲಿ ಇದನ್ನು ತೋರಿಸಲು ನಿಮ್ಮ ಈ ಸಹೋದರಿಯರಿಗೆ ಸದಾವಕಾಶವಿದೆ. And if you don't do it, ನೀವು ಹಾಗೆ ಮಾಡಿಲ್ಲ ಅಂದ್ರೆ, and you bring the spirit of rebellion into your home, ನಿಮ್ಮ ಮನೆಯಲ್ಲಿ ನೀವು ಆ ಎದುರು ಬೀಳೋ ಆತ್ಮವನ್ನು ತಂದರೆ it's like a sickness. ಅದು ಒಂದು ಕಾಯಿಲೆ ಆಗಿ. Supposing you get chicken pox. ನಿಮಗೆ ಒಂದು ಕಾಯಿಲೆ ಬರುತ್ತೆ, ಸಿಡುಬು ರೋಗ ಬರುತ್ತೆ. Who will get it next? ಅದರ ನಂತರ ಯಾರಿಗೆ ಬರುತ್ತೆ? Your children. ನಿಮ್ಮ ಮಕ್ಕಳಿಗೆ ಬರುತ್ತೆ. So if one of your children get chicken pox, you say, who did he get it from? ನಿಮ್ಮ ಮಕ್ಕಳಿಗೆ ಸಿಡುಬು ರೋಗ ಬಂದರೆ ಎಲ್ಲಿಂದ ಬಂತು ಅಂತ ಕೇಳ್ಬೋದು. Somebody in the house had it. ಯಾಕೆಂದರೆ ಮನೆಯಲ್ಲಿ ಯಾರಿಗೂ He got it from there. ಅಲ್ಲಿಂದ ಅವರಿಗೆ ಬಂದಿದೆ. Okay. Supposing your children are rebellious. ನಿಮ್ಮ ಮಕ್ಕಳು ಎದುರು ಬೀಳುತ್ತಾ ಇದ್ದಾರೆ. I say, where did they get it from? ಅದು ಎಲ್ಲಿಂದ ಬಂತು ಅವರಿಗೆ? Where did they get that sickness from? ಆ ಒಂದು ಕಾಯಿಲೆ ಎಲ್ಲಿಂದ ಬಂತು? They probably got it from their mother. ಅವರು ಅವರ ಅಮ್ಮನಿಂದ ಕಲ್ತಿರಬಹುದು. They saw how mommy talks to daddy. ಅವರ ತಾಯಿ ಹೇಗೆ ಅಪ್ಪನ ಜೊತೆ ಮಾತಾಡ್ತಾರೆ ನೋಡ್ತಾರೆ ಅವರು. They said, okay, then I can talk to mommy like that. ನಾನು ಹಾಗೆ ನನ್ನ ತಾಯಿಗೆ ಮಾತಾಡಬಹುದು ಅಂದ್ಕೊಳ್ತಾರೆ. Because they learn, ಯಾಕೆಂದ್ರೆ ಅವರು ಕಲಿತಾ ಇದ್ದಾರೆ. So you bring the spirit of rebellion into your home, others get the infection.
ನೀವು ಆ ಒಂದು ಎದುರು ಬೀಳೋ ಆತ್ಮವನ್ನು ತಗೊಂಡು ಬರ್ತೀರ ಮನೆಗೆ, ಬೇರೆಯವ್ರಿಗೆ ಅದು ಅಂಟ್ಕೊಳ್ಳುತ್ತೆ. You bring the submission into the home, others get that good quality. ನೀವು ಆ ಒಂದು ವಿಧೇಯತೆಯ ಆತ್ಮ ತಗೊಂಡು ಬಂದರೆ ಅದನ್ನು ಕೂಡ ಬೇರೆಯವ್ರಿಗೆ ಅಂಟ್ಕೊಳ್ಳುತ್ತೆ, ಕಲ್ತ್ಕೊಳ್ಳುತ್ತೆ. That's how a woman can build her house. ಹಾಗೆ ಒಂದು ಹೆಂಗಸು ಮನೆಯನ್ನು ಕಟ್ಟಬಹುದು.